ನೋಡಿ, ಸೌಭಾಗ್ಯ ಗೌರಿ ವ್ರತವನ್ನ ಮಾಡತಕ್ಕಂಥ ವಿಚಾರಗಳಲ್ಲಿ ಸಾಯಂಕಾಲವೇ ಮಾಡಬೇಕು, ಗೋಧೂಳು ಲಗ್ನದಲ್ಲೇ ಮಾಡಬೇಕು. ಸೌಭಾಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಮಂಗಳ ದ್ರವ್ಯಗಳು ಏನೇನಿದೆ ಎಲ್ಲವನ್ನೂ ಪರಿಪೂರ್ಣವಾಗಿ ತಿಳ್ಕೊಳ್ತಕ್ಕಂಥ ವಿಚಾರ. ಈ ಸೌಭಾಗ್ಯ ಅಂದರೆ ಲಕ್ಷ್ಮಿ ಗೌರಿ ಇಬ್ಬರೂ ಸೇರಿದಾಗ ಸರ್ವಮಂಗಳ ಮಾಂಗಲ್ಯ, ಸರ್ವಮಂಗಳ ಮಾಂಗಲ್ಯ. ಶಿವೇ ಸರ್ವಾರ್ಥ ಸಾಧಿಕೆ. ಶಿವೇ ಸರ್ವಾರ್ಥ ಅಂತಲ್ಲ, ಎಲ್ಲ ಅರ್ಥಗಳು ಅಂತಲ್ಲ, ಸರ್ವಾರ್ಥ, ಯಾರಿಗೂ ಆಗದೇ ಇರತಕ್ಕಂಥದ್ದು ಸಾಧಕೆ, ಸಾಧನೆ ಮಾಡಿಕೊಡ್ತಾಳೆ ಅವಳು. ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ. ನೀನು ಶರಣವಾದರೆ ಮಾತ್ರ ತ್ರಯಂಬಕೆ ಗೌರಿ. ಯಾರೋ? ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, 3 ಗೌರಿಗಳು. ಅದಕ್ಕೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ. ಅವಳು ನಾರಾಯಣಿ ಸ್ವರೂಪದಲ್ಲಿ ಮಾಂಗಳದ್ರಲ್ಲಿ ಸ್ವರ್ಣಲಕ್ಷ್ಮಿಯಾಗಿ ಕೂತ್ಕೊಂತಾಳೆ. ಅದಕ್ಕೆ ಆದಿ ಮಧ್ಯ ಅಂತ್ಯ. ಅದಕ್ಕೆ ಮಧ್ಯ ಬಿಂದುವಲ್ಲಿ ಕಾಯ ವಾಚ ಮನಸ್ಸ. ಅದಕ್ಕೆ ತ್ರಿಸ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ಆ 3 ಶಕ್ತಿ ದೇವತೆಗಳೇ ಸಾಕ್ಷಾತ್ ಅಗ್ನಿ ಸ್ವರೂಪದಲ್ಲಿ ತ್ರಿಯಗ್ನಿ ಸಂಭೂತ. 3 ಅಗ್ನಿಗಳಲ್ಲಿ ನೀನೇ ಹೆಣ್ಣು ಅಗ್ನಿ. ಅದಕ್ಕೆ ಒಳಭಾಗದಲ್ಲಿ ಆ ಸೌಭಾಗ್ಯ ಗೌರಿ ವ್ರತವನ್ನು ನೀನು ಸ್ಮರಣೆ ಮಾಡ್ಕೋಬೇಕಾದ್ರೆ ಯಾವ ಕಾಲಕ್ಕೂ ನಿಷ್ಕಲ್ಮಶ ಮನಸ್ಸಿಂದ ಮಾಡಬೇಕು. ಯಾವ ಕಾಲಕ್ಕೂ ಏನೂ ಚಿಂತೆ ಮಾಡ್ಕೊಳ್ಳದೆ ಮನಸ್ಫೂರ್ತಿಯಾಗಿ 16 ದಿವಸದ ವಿಷಯ ವ್ರತ ಅದು ಸರಿ, 48 ದಿವಸದ ಪ್ರತಿಪೂರ್ಣವಾಗಿರ್ತಕ್ಕಂಥ ವ್ರತ ಅದು ಸರಿ ಮಾಡಬೇಕು. ಈ ರೀತಿ ಮಾಡಿಕೊಂಡಾಗ ಖಂಡಿತ ಸೌಭಾಗ್ಯ ಗೌರಿ ವ್ರತವನ್ನು ಪರಿಪೂರ್ಣವಾಗಿ ಮಾಡಬಹುದು. ನೀವುಗಳು ಈ 48 ದಿವಸ ಆದಮೇಲೆ ಆದರೂ ಅಥವಾ 16 ದಿವಸ ಆದಮೇಲೆ ಇದನ್ನು ನೀರಲ್ಲೇ ವಿಸರ್ಜನೆ ಮಾಡಬೇಕು. ಯಾವತ್ತೂ ಆ ನೀರಲ್ಲಿ ವಿಸರ್ಜನೆ ಮಾಡಬೇಕಾದ್ರೆ ಬಂಡೆ ತೀರದಲ್ಲಿ, ನದಿ ತೀರದಲ್ಲಿ ಕೂತ್ಕೊಂಡು ಆ ವಿಸರ್ಜನೆ ಮಾಡೋ ಸರಿಬಿಗೆ ಗೌರಿ ಲಕ್ಷ್ಮಿ ವ್ರತವನ್ನು ಮಾಡಿರ್ತಕ್ಕಂಥ ನೀವುಗಳು ಪರಿವರ್ತನೆ. ಇಲ್ಲ ಯಾವುದಾದ್ರು ದೊಡ್ಡ ಕೆರೆಗಳಲ್ಲಾದರೂ ಸರಿ ಖಂಡಿತ ಮಾಡಬಹುದು. ಆದರೆ ಕುಂಟೆಯಲ್ಲಿ, ಬಾವಿಲಿ ಮಾಡೋ ಹಾಗಿಲ್ಲ. ನೀರು ಕೆಟ್ಟು ಹೋಗಿದ್ದ ಸ್ಥಳದಲ್ಲಿ ಮಾಡೋ ಹಾಗಿಲ್ಲ. ಲಕ್ಷ್ಮಿನ ಅಥವಾ ಗೌರಿನ ಮನೆಗೆ ಕಳಿಸ್ಕೊಡ್ಬೇಕು. ಮತ್ತೆ ಆ ಗೌರಿ ಲಕ್ಷ್ಮಿ ಇಬ್ಬರು ತಾವು ತಮ್ಮ ಮನೆ ತವ್ರ ಮನೆಗೆ ಹೋಗಿ ಬರಬೇಕು, ವೈಕುಂಠ ಕೈಲಾಸಕ್ಕೆ. ಈ ರೀತಿ ವ್ರತಾಚರಣೆಗಳನ್ನು ಮಾಡ್ಕೊಳ್ತಕ್ಕಂಥ ಇವರಿಗೆ ದುರ್ಗಾಲಕ್ಷ್ಮಿ ಅಂತ ಕರಿತೀವಿ. ಅದೇ ರೀತಿಯಾಗಿ ನಮ್ಮಲ್ಲೂ ಯಾಗದಲ್ಲಿ ವಿಶೇಷವಾಗಿ ದುರ್ಗಾಲಕ್ಷ್ಮಿ ಆಚರಣೆ ಅಂತ ನಾವು ಹೇಳ್ತಾ ಇದ್ದೀವಿ. ಏನಂದರೆ ದುರ್ಗಾಲಕ್ಷ್ಮಿ ಆಚರಣೆ, ಸೌಭಾಗ್ಯ ದೇವಿ ಸೌಭಾಗ್ಯವತಿ ಸೌಭಾಗ್ಯಂ ಕುರುಮೇ ದೇವಿ ಅಂತ ಹೇಳ್ತೀವಿ. ಆ ಸೌಭಾಗ್ಯ ಕುರುಮೇ ದೇವಿ ಅಂದರೆ ನಮ್ಮ ಜನ್ಮದಲ್ಲಿ, ಈ ಜನ್ಮದಲ್ಲಿ, ಜನ್ಮದಲ್ಲಿ ನೀನು ಸಾಕ್ಷಾತ್ಕಾರವನ್ನು ಕೊಡಬೇಕು. ಅದಕ್ಕೋಸ್ಕರ ಆ ದುರ್ಗಾಲಕ್ಷ್ಮಿ ಅಂದ್ರೆ ಏನು? ಅಷ್ಟಾದಶಭುಜ ದುರ್ಗಾಲಕ್ಷ್ಮಿ, 18 ಕೈ ಉಳ್ಳವಳ ಇವಳು, 9 ಆವರಣದಲ್ಲಿ ಕೂತಿರ್ತಕ್ಕಂಥ ಇವಳು ದುರ್ಗಾಲಕ್ಷ್ಮಿ ಆಗಿದ್ದಾಗ ಪರಿವರ್ತನಾ ಸ್ವರೂಪ. ಅದಕ್ಕೆ ನೀವೇನು ಮಾಡಬೇಕು? ಈ ಗೌರಿ ನಾರಾಯಣಿ ಲಕ್ಷ್ಮಿ ಎಲ್ಲವೂ ಏಕಸ್ವರೂಪ. ಅದಕ್ಕೆ ನೀವೇನು ಮಾಡ್ತೀರಾ? ಶರಣ್ಯೇ ತ್ರಂಬಿಕೆ ದೇವಿ ಅನ್ಬಿಡ್ತೀರಾ. ದೇವಿ ಅನ್ಬಾರ್ದು, ಗೌರಿ ಅನ್ಬೇಕು. ಆ ಗೌರಿ ನಾರಾಯಣಿ ಇಬ್ಬರೂ ಬೇರೆಯಲ್ಲ, ಸಾಕ್ಷಾತ್ ತ್ರಯಂಬಕೆ ದೇವಿ. ಅದಕ್ಕೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ನೀನು ಹೆಣ್ಣಾಗಿ, ನೀನು ಅಗ್ನಿಯಾಗಿ, ನೀನು ಶಮನವನ್ನು ಮಾಡೋಕ್ಕೆ ಶರಣ್ಯ ಆಗಬೇಕು. ನೀನು ಸಾಕ್ಷಾತ್ ಆ ದೇವಿಗೆ ಪೂರ್ಣ ಶರಣಾಗತವಾಗಬೇಕು. ಅದಕ್ಕೆ ಲಲಿತಾ ತ್ರಿಪುರ ಸುಂದರಿ ಅಷ್ಟೋತ್ತರವನ್ನು ಮಾಡಬೇಕು. ಅದಕ್ಕೆ ನೀವು ಈ ರೀತಿ ಮಾಡಿ ಶರಣಾಗತವಾಗಿ ಭಗವತಿ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಬೇಕು. ಭಾಗ್ಯ ಸೌಭಾಗ್ಯ ದೇವತೆ ಬೇಕಾ, ವ್ಯಾಮೋಹ ಅಂದ್ಬಿಟ್ಟು ಮಾಂಸಾಹಾರ ಬೇಕಾ ನಿರ್ಧರಿಸೋದು ನೀವು. ಅದರಿಂದ ಬಲಿಹರಣವನ್ನೆಲ್ಲ ಬಿಟ್ಟು ಬಿಸಾಕಿ ಭಗವತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. 16 ದಿವಸ ಬೇಕಾ, 48 ದಿವಸ ಬೇಕಾ, ಅದು ನಿಮ್ಮ ನಿರ್ಧಾರ, ನಿಮ್ಮ ಅನುಸಾರ. ನಿಮ್ಮ ಮನೆ ಕುಟುಂಬದಾಗೆ ಹಾಸಿಗೆ ಇದ್ದಾಗೆ ಕಾಲ್ಚಾಚಬೇಕು. ಯಾಕಂದರೆ ಅವರವ್ರ ಮನೆ ದೊಡ್ಡದು, ಕೆಲವ್ರ ಮನೆ ಚಿಕ್ಕದು, ಕೆಲವರು ವ್ರತಾಚರಣೆ ಮಾಡ್ಬೋದು, ಕೆಲವ್ರಿಗೆ ಆಗಲ್ಲ. ಆದರೂ ಸಹ ದಯವಿಟ್ಟು ನಿಷ್ಕಲ್ಮಶದಿಂದ ಇವತ್ತು ಮಾತ್ರ ಮಾಂಸಾಹಾರ ತಿನ್ನಲೇಬಾರ್ದು, ಗಮನ ಇರಬೇಕು. ದೈವಾನುಗ್ರಹ, ಭಕ್ತ ಪ್ರಿಯರೇ, ಪ್ರತಿಯೊಬ್ಬರಿಗೂ ದೈವ ಅನುಗ್ರಹ ಸಿಗಬೇಕು, ಇವತ್ತಿನಿಂದ ಕಷ್ಟಗಳು ದೂರ ಆಗಬೇಕು ಅನ್ನೋದ್ರಿಂದ ನಾನು ಹೇಳ್ತಕ್ಕಂಥದ್ದು ಎಲ್ಲವೂ ನಿಸ್ವಾರ್ಥ ಸೇವೆ. ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೊಟ್ಟೆ ಕಿಚ್ಚಿಲ್ಲ. ಜೀವನ ಚೆನ್ನಾಗಿ ನಡೀಬೇಕು, ಮುಂದಿನ ಭವಿಷ್ಯವೇ ಕಷ್ಟವಾಗಿರೋದ್ರಿಂದ ಜೀವನಗಳಾದರೂ ಸರಿ ಹೋಗಲಿ, ಇರೋ ಮಾರ್ಪಾಡಾದರೂ ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವೆಲ್ಲ ಭಗವತಿ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗ್ತಾ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.